ಆತ್ಮೀಯರೇ, ಈ ದಿನ ನಾವು ಸುಬ್ರಹ್ಮಣ್ಯ ಕಾಂಗ್ರೆಸ್ ಗ್ರಾಮ ಸಮಿತಿಯ ವತಿಯಿಂದ ಈಗಾಗಲೇ ಕುಕ್ಕೆ ಸುಬ್ರಹ್ಮಣ್ಯ ದೇವಳದ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಇಂಜಾಡಿ ಅವರ ವಿರುದ್ಧ ಹೇಳಿಕೆಯನ್ನು ನೀಡಿರ್ತಕ್ಕಂಥ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದ ಮಹೇಶ್ ಕರಿಕಲ ಇವರ ಹೇಳಿಕೆಗೆ ನಾವು ಗ್ರಾಮ ಸಮಿತಿ ವತಿಯಿಂದ ಕಡಬ ಬ್ಲಾಕ್ ಅಧ್ಯಕ್ಷರಿಗೆ ಒಂದು ದೂರನ್ನು ನೀಡಲಿದ್ದಾರೆ. ಈ ಬಗ್ಗೆ ನಾವು ಈಗಾಗಲೇ ಗ್ರಾಮ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹುಶಃ ಮೊನ್ನೆ ಇತ್ತೀಚಿನ ಸುದ್ದಿ ಬಿಡುಗಡೆಯಲ್ಲಿ ದೇವಳದ ಅಧ್ಯಕ್ಷರ ವಿರುದ್ಧ ಹಾಗೆಯೇ ಈ ಒಂದು ಸುಬ್ರಹ್ಮಣ್ಯ ದೇವಾಲಯವನ್ನು ಪ್ರಾಧಿಕಾರ ಮಾಡುವ ವಿಚಾರದಲ್ಲಿ ಪ್ರಾಧಿಕಾರ ಮಾಡುವಂಥ ವಿಚಾರವನ್ನು ಎತ್ತಿದ್ದಾರೆ. ನಾವು ಹೇಳುವುದು ಇಷ್ಟೇ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದವನ್ನು ಪ್ರಾಧಿಕಾರ ಮಾಡಿದರೆ ನಮ್ಮ ಸ್ಥಳೀಯ ಅಲ್ಲಿ ಇರತಕ್ಕಂಥ ಜನರಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಆದ್ದರಿಂದ ಈ ಒಂದು ಪ್ರಾಧಿಕಾರ ಆಗಬಾರ್ದಂತ ಹೇಳುವಂಥದ್ದು ನಮ್ಮ ವಿರೋಧವಿದೆ. ಆದ್ದರಿಂದ ಈ ಒಂದು ಮುಂದಿನ ಕೆಲವೊಂದು ವಿಚಾರವಾಗಿ ನಮ್ಮ ಶಿವರಾಮ್ ರೈ ಅವರು ಕೂಡ ಮಾತಾಡಲಿಕ್ಕೆ ಇದ್ದಾರೆ. ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರಾದ ಹರೀಶ್ ಇಂಜಾಡಿ ಅವರ ಮೇಲೆ ಕೆಲವೊಂದು ಆಪಾದನೆಗಳನ್ನು ಮಾಡಿರುವಂಥದ್ದು ಸುದ್ದಿ ಬಿಡುಗಡೆ ಹಾಗೂ ಇನ್ನಿತರ ಚಾನಲ್ಗಳ ಮುಖಾಂತರ ನಾವು ನೋಡಿದ್ದೇವೆ. ಹಾಗೂ ಹೈಕೋರ್ಟಿಗೆ ಕೂಡ ಲಿಖಿತವಾಗಿ ಹೇಳಿಕೆ ಕೊಟ್ಟಿರುವುದನ್ನು ನಾವು ಗಮನಿಸಿದ್ದೇವೆ. ಅದರಲ್ಲಿ ಒಂದು ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ಯಾಕಂತ ಹೇಳಿದರೆ, ಹರೀಶ್ ಇಂಜಾಡಿಯವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಾರಕವಾಗಿರುವಂಥ ವ್ಯವಸ್ಥೆಗಳಿಗೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ. ಅದರಲ್ಲಿ ಎರಡು, ಒಂದು ಉತ್ತರಾದಿ ಮಠವನ್ನು ಆ ಮಠದ ಸ್ವಾಮೀಜಿಗಳಿಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತ ಹೇಳು ಸುಳ್ಳು ಆರೋಪವನ್ನು ಮಾಡಲಾಗಿದೆ. ಬಹುಶಃ ಈ ಒಂದು ವಿಚಾರದಲ್ಲಿ BJPಯ ಮಾಜಿ ಸಚಿವರಾದಂತಹ ಪ್ರಮೋದ್ ಮಧ್ವರಾಜರವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಉತ್ತರಾದಿ ಮಠದ ಪ್ರತಿನಿಧಿಗಳೊಂದಿಗೆ ಆಗಮಿಸಿ ಅಧ್ಯಕ್ಷರೊಟ್ಟಿಗೆ ಮಾತುಕತೆ ಮಾಡಿಸಬೇಕು ಅಂತ ಹೇಳೋ ವಿಚಾರದಲ್ಲೇ ಅವರು ಬಂದಾಗ ನಾನು ಕೂಡ ಕೆಲವು ಮಾಸ್ಟರ್ ಪ್ಲ್ಯಾನ್ ಸದಸ್ಯರುಗಳು ಟ್ರಸ್ಟಿಗಳೆಲ್ಲ ಇದ್ದೆವು. ಆಗ ಅವರೊಂದು ಮಾತು ಹೇಳಿದರು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಎದುರುಗಡೆ ಉತ್ತರಾದಿ ಮಠ ಇರುವಂಥದ್ದು ಭಾಳ ವರ್ಷಗಳಿಂದ ಎಲ್ರಿಗೂ ತಿಳಿದ ವಿಚಾರ. ಅದನ್ನು ಹೆಸರನ್ನು ತಾವು ತೆಗಿತೀರಿ ಅಂತೇಳಿ. ಬಹುಶಃ ಈ ಉತ್ತರಾದಿ ಮಠದ ಎದುರು ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಆಗ ಕಟ್ಟಡ ದುರ್ಬಲಗೊಂಡಿತ್ತು. ಆಗ ಅದು ಕಟ್ಟಡ ಬಿದ್ದ ಪ್ರದೇಶವನ್ನು ನಾವು ಆವತ್ತು ತೆಗೆದಿದ್ದೆವು. ಆ ಸಂದರ್ಭದಲ್ಲಿ ಉತ್ತರಾದಿ ಮಠ ಅಂತ ಹೇಳುವಂಥ ಒಂದು ಬೋರ್ಡಲ್ಲಿ ಇದ್ದದ್ದು ನಿಜ. ಆ ಒಂದು ವ್ಯವಸ್ಥೆ ಗ್ರಾಮ ಪಂಚಾಯತ್ನಲ್ಲಿ ಎಷ್ಟೋ ವರ್ಷಗಳಿಂದ ದಾಖಲೆ ಇದೆ. ನಮ್ಮ ದೇವಸ್ಥಾನದ ದಾಖಲೆಗಳಲ್ಲೂ ಅದು ಉತ್ತರಾದಿ ಮಠ ಅಂತಿದೆ. ಆದರೆ ಒಂದು ವಿಚಾರ ಇದೆ, ಉತ್ತರಾದಿ ಮಠದ ಸ್ಥಳದ ಜಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹೆಸರಿನಲ್ಲಿದೆ RTCಯಲ್ಲಿ. ಮತ್ತು ಆ ಮಠಕ್ಕೆ ಯಾವುದೇ ಅಧಿಕಾರವನ್ನು ಕೂಡ ಈವರೆಗೆ ನೀಡಲಿಲ್ಲ. ಎಲ್ಲವನ್ನೂ ಸುಬ್ರಹ್ಮಣ್ಯ ದೇವಸ್ಥಾನದ ಅಧೀನದಲ್ಲಿಯೇ ಮಾಡಲಾಗ್ತಾಯಿತ್ತು. ಪೂಜೆ ಕೂಡ ಸುಬ್ರಹ್ಮಣ್ಯ ದೇವಸ್ಥಾನದಿಂದಲೇ ಮಾಡಲಾಗ್ತಿತ್ತು. ಅವರಿಂದ ಯಾವುದೇ ಹಣವನ್ನು ವಸೂಲಿ ಮಾಡುವಂಥ ವ್ಯವಸ್ಥೆ ಇರಲಿಲ್ಲ. ಅವರು ಕೂಡ ಉತ್ತರಾದಿ ಮಠದ ಪ್ರತಿನಿಧಿಗಳು ಕೂಡ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು ಸಂಪೂರ್ಣವಾಗಿ ಅದನ್ನು ನಾವು ಕಟ್ಟಿಕೊಡ್ತೇವೆ ಉಚಿತವಾಗಿ, ನಮಗೆ ಯಾವುದೇ ಅಧಿಕಾರ ಬೇಡ, ಅಲ್ಲಿಯ ಪೂಜಾ ವಿಧಿವಿಧಾನಗಳು ಈಗ ಇರುವಂತೆ ಮುಂದೆ ನಡಿಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಅವರು ಇಟ್ಟಿದ್ದರು. ಅದಕ್ಕೆ ಮಾನ್ಯ ಅಧ್ಯಕ್ಷರು, ಆಗ EO ಕೂಡ ಇದ್ದರು, ನಾವೆಲ್ಲ ಇದ್ದೆವು. ಅದು ಮೊದಲಿಂದಲೂ ನಡ್ಕೊಂಡು ಬರುವಂಥ ವಿಚಾರ ಆಗಿತ್ತು. ಅದನ್ನು ಅವರಿಗೆ ಕೊಡುವುದಂತ ಹೇಳಿ, ಅಂದರೆ ಆ ರೀತಿಯ ಒಂದು ಲಿಖಿತವಾಗಿ ಕೊಡಲಿಕ್ಕಿಲ್ಲ, ಬಾಯ್ದಾರ್ಯವಾಗಿ ಅಲ್ಲಿ ಒಪ್ಪಿಗೆ ಕೊಡುವುದು ಅಂತ ಆಯಿತು. ಅಂದರೆ ಅದು ಮೊದಲಿಂದಲೇ ಅದೇ ರೀತಿ ನಡ್ಕೊಂಡು ಬರ್ತಾ ಇರುವುದರಿಂದ ಅವ್ರದ್ದು ಹೊಸದು ಏನು ಬೇಡಿಕೆ ಇಲ್ಲ ಮತ್ತು ದೇವಸ್ಥಾನಕ್ಕೆ ಏನು ಮಾರಕ ಕೂಡ ಇಲ್ಲ. ಆ ರೀತಿಯಾಗಿ ಮಾತುಕತೆ ಎಲ್ಲ ಆಗಿ ನ್ಯಾಯಾಲಯಕ್ಕೆ ಹರೀಶ್ ಇಂಜಾಡಿಯವರು ಯಾವುದೇ ಮಾಹಿತಿಯನ್ನು ಕೊಡಲಿಲ್ಲ. ಅವರು ನೇರವಾಗಿ ಸಚಿವರಿಗೆ ಒಂದು ತಿಳುವಳಿಕೆ ಪತ್ರವನ್ನು ಕಳಿಸಿಕೊಟ್ರು. ಅವರ ಗಮನಕ್ಕೆ ಈ ರೀತಿ ಉಂಟು ಅಂತ ಹೇಳಿ, ಇದರಿಂದ ದೇವಸ್ಥಾನಕ್ಕೆ ಏನು ಮಾರಕ ಇಲ್ಲ ಅಂತ ಮಾಹಿತಿಯನ್ನು ಕೊಟ್ಟರು. ಆದರೆ ಸಚಿವರ ಕಚೇರಿಯಿಂದ ಅದು ಹೇಗೆ ಹೊರಗಡೆ ಹೋಯಿತು, ಅಲ್ಲಿಂದ ಹೇಗೆ ನ್ಯಾಯಾಲಯಕ್ಕೆ ಹೋಯ್ತು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಹರೀಶ್ ಇಂಜಾಡಿಯವರು ಅದನ್ನು ಯಾವುದೇ ಕಾರಣಕ್ಕೂ ನ್ಯಾಯಾಲಯಕ್ಕೆ ಕೊಡಲಿಲ್ಲ ಮತ್ತು ಸಾರ್ವಜನಿಕವಾಗಿಯೂ ಪ್ರಕಟಣೆ ಯಾವತ್ತೂ ಮಾಡಲಿರಲಿಲ್ಲ.
ಇದರಿಂದ ಅವರು ಏನು ಮಠಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಭಾಳಷ್ಟು ನಿಗೂಢ ಅಂತ ವಿಚಾರ. ಇದರಲ್ಲಿ ಏನೂ ಇಲ್ಲ. ಸುಮ್ಮನೆ ಇಲ್ಲದರೆ ಇವರ ಮೇಲೆ ಆಪಾದನೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಬಹುಶಃ ಹರಿಸಿಂಗಾಡಿಯವರ ತೇಜೋವಧೆ ಮಾಡಲಿಕ್ಕೆ ಅವರ ವಿರೋಧಿಗಳು ಮಾಡಿದಂಥ ಒಂದು ವ್ಯವಸ್ಥೆ ಅಂತ ನಾನು ತಿಳ್ಕೊಂಡ ಮಟ್ಟಿಗೆ ನನ್ನ ಗಮನಕ್ಕೆ ಬಂದಂಥ ವಿಚಾರ. ಈ ವಿಚಾರವನ್ನು ಆಯುಕ್ತರು ಬೆಂಗಳೂರಿಗೆ ಹೋದಾಗ ನಮಗೆ ತಿಳಿಸಿದರು, ನೋಡಿ ಇಂಥ ವ್ಯವಸ್ಥೆಗಳು ಆಗ್ತಾ ಉಂಟು ಅಂತ. ಆದರೆ ಆಯುಕ್ತರಿಗೆ ಸಂಪೂರ್ಣವಾಗಿ ತಪ್ಪು ಮಾಹಿತಿಯನ್ನು ನೀಡಲಾಗಿದೆ. ಯಾಕೆಂತ ಹೇಳಿದರೆ ಆಯುಕ್ತರು ನಿಜವಾಗಿಯೂ ತಪ್ಪು ಮಾಹಿತಿ ನೀಡಿದ್ದು ಎಂಡಮೆಂಟು ಆಯುಕ್ತರು. ಏನಂತ ಹೇಳಿದರೆ ಅಲ್ಲಿ ಒಂದು ಲೀಗಲ್ ಸೆಲ್ ಇದೆ, ಆ ಸೆಲ್ಲಿಂದ ಇದೆಲ್ಲ ಮಾಹಿತಿ ಹೋಗಿದೆ. ಏನಂತ ಹೇಳಿದರೆ ಉತ್ತರಾದಿ ಮಠ ಸುಬ್ರಹ್ಮಣ್ಯದಲ್ಲೇ ಇಲ್ಲ ಅಂತ. ಬಹುಶಃ ತಪ್ಪು ಮಾಹಿತಿಯನ್ನು ಆಯುಕ್ತರು ಕೊಟ್ಟುಕೊಂಡು ಹರಿಸಿಂಗಾಡಿಯವರ ಮೇಲೆ ಆರೋಪವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಇದು ಅತ್ಯಂತ ಖಂಡನೀಯವಾದಂಥ ವಿಚಾರ. ನಾವು ಇಷ್ಟರವರೆಗೆ ದೇವಸ್ಥಾನಕ್ಕೆ ಯಾವುದೇ ತೊಂದರೆ ಆದರೂ ಕೂಡ ನಾವು ಹೋರಾಟ ಮಾಡಿಕೊಂಡು ಬಂದವರು, ನಮ್ಮ ಪಕ್ಷ ಹೋರಾಟ ಮಾಡಿಕೊಂಡು ಬಂದಿದೆ. ಅದಲ್ಲದೆ ನಾವು ಹಿಂದೂಗಳೆಲ್ಲ ಸೇರಿಕೊಂಡು ಪಕ್ಷ ರಹಿತವಾಗಿ ಕೂಡ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಇಷ್ಟರವರೆಗೆ. ಅದನ್ನು ನಾವು ಯಾವುದೇ ತೊಂದರೆ ಆದರೂ ಅಧ್ಯಕ್ಷರಾದರೂ ನಾವು ಬಿಡುವಂಥ ಪ್ರಶ್ನೆ ಇಲ್ಲ. ಬಹುಶಃ ಅವರು ಅದನ್ನು ಮಾಡಲಿಲ್ಲ. ಆದ್ದರಿಂದ ಇದು ಸುಳ್ಳು ಆಪಾದನೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು ಏನು ಅಂತ ಹೇಳಿದರೆ, ಆಯುಕ್ತರು ನಮ್ಮ ದೇವಸ್ಥಾನದ ಟ್ರಸ್ಟಿಗಳು ಮತ್ತು ಅಧ್ಯಕ್ಷರನ್ನು ಒಂಥರ ಖಂಡನೀಯ ರೀತಿಯಲ್ಲಿ ನೋಡುವುದು. ಬಹುಶಃ ಇದು ಅವರ ಅಧಿಕಾರ ಮೀರಿ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಒಬ್ಬ IAS ಅಧಿಕಾರಿ ಆದರೆ ಆ ರೀತಿಯಾಗಿ ವರ್ತನೆ ಮಾಡಬೇಕು ಅಂತ ಇಲ್ಲ. ಕರ್ನಾಟಕ ಸರ್ಕಾರದ ತೆರಿಗೆ ಹಣವನ್ನು, ನಮ್ಮ ತೆರಿಗೆ ಹಣವನ್ನು ತೆಕ್ಕೊಂಡು ಸಂಬಳ ತೆಕ್ಕೊಂಡು ನಮ್ಮ ಪ್ರತಿನಿಧಿಗಳನ್ನೇ ಅವಹೇಳನಕಾರಿ ಮಾಡುವಂಥ ರೀತಿ ಮಾಡಿದರೆ ನಾವು ಸಹಿಸುವಂಥ ಪ್ರಶ್ನೆ ಇಲ್ಲ. ಯಾಕೆಂತ ಹೇಳಿದರೆ ಮುಂದೆ ದಿನಗಳಲ್ಲಿ ಅದರ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಆಯುಕ್ತರು ಸ್ವಲ್ಪ ತಮ್ಮ ನಡವಳಿಕೆಯನ್ನು ಸರಿಪಡಿಸಿಕೊಳ್ಳದಿದ್ದರೆ ಮತ್ತು ಟ್ರಸ್ಟಿಗಳಿಗೆ ಗೌರವವನ್ನು ಕೊಡುವುದು ಮತ್ತು ಇಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ಸೂಕ್ತವಾದ ಸ್ಪಂದನೆಯನ್ನು ನೀಡುವಂಥ ವ್ಯವಸ್ಥೆಯನ್ನು ಅವರು ಮಾಡಬೇಕು. ಮಾಡದೇ ಇದ್ದರೆ ನಾವು ಕೂಡ ಪ್ರತಿಭಟನೆ ಮಾಡುವ ದಿನ ದೂರ ಇಲ್ಲ ಅಂತ ಹೇಳುವಂಥ ಸಂದರ್ಭವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗಾಗಲೇ ಇನ್ನೊಂದು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಪ್ರಾಧಿಕಾರ ಅಂತೇಳಿ. ನಾವು ಹಿಂದೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಾಧಿಕಾರ ಮಾಡಬಾರ್ದು ಅಂತ ಹೇಳುವಂಥ ವಿಚಾರದಲ್ಲಿ ಹೋರಾಟ ಮಾಡಿದ್ದೆವು. ತಾವು ಗಮನಿಸಬೇಕು ಎಲ್ಲರೂ ಕೂಡ. ಈಗಾಗಲೇ ಉಳಿಗಲ್ ಪ್ರಾಧಿಕಾರ ಆಗಿದೆ, ಮೈಸೂರು ಚಾಮುಂಡಿ ಆಗಿದೆ, ಇನ್ನು ಕೆಲವಾಗಿದೆ. ಇಲ್ಲೆಲ್ಲ ಅಧ್ಯಕ್ಷರನ್ನು ಈಗ ಚೀಫ್ ಮಿನಿಸ್ಟರ್ಗಳನ್ನು ತೆಗೀತಾ ಇದ್ದಾರೆ, ಬೇರೆಯವರಿಗೆ ಕೊಡ್ತಿದ್ದಾರೆ. ಇದು ಎಷ್ಟು ಸಾಧಕ ಅಂತ ಹೇಳಿದರೆ ಹುಲಿಗಮ್ಮ ದೇವಸ್ಥಾನದ ಈ ಕಾರ್ಯದರ್ಶಿಯವರು ಬಂದಿದ್ದರು. ನಾವು ಅವ್ರ ಹತ್ರ ಕೇಳಿದೆವು, ಸರ್ ಪ್ರಾಧಿಕಾರ ಮಾಡಿದರೆ ಏನು ಪ್ರಯೋಜನ ಅಂತ. ಆಗ ಅಲ್ಲಿ ನೋಡಿದರೆ ಮೊದಲೇ ಹಾಗೇ ಹೋಗಬೇಕು, ಆದರೆ ಮಿನಿಸ್ಟ್ರಿಗಳು ಅಧ್ಯಕ್ಷರು ಅಂತೇಳಿ ಅವರಿಗೆ ಬಾಕಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪುರ್ಸೋತಿಲ್ಲ. ಆದರೆ ಈ ದೇವಸ್ಥಾನದನ್ನೆಲ್ಲ ಕೊಟ್ಟರೆ ಮತ್ತೆ ನಮ್ಮ ಹಿಂದೂಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರ್ಬೋದು, ಅಲ್ಲೆಲ್ಲ ಅವ್ಯವಸ್ಥೆಗಳಾಗಿದೆ. ಆದ್ದರಿಂದ ನಾವು ಪ್ರಾಧಿಕಾರ ಬೇಡ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದೆವು. ನಾವು ಹೇಳೋದು ಸುಬ್ರಹ್ಮಣ್ಯದ ಸುತ್ತಮುತ್ತಲಿನವರು ನಮಗೆ ಪ್ರಾಧಿಕಾರ ಬೇಡ ಅಂತ ನಾವು ಹೇಳ್ತೇವೆ. ಬಹುಶಃ ಬಾಕಿ ಕೆಲವರೆಲ್ಲ ಸುಬ್ರಹ್ಮಣ್ಯದಲ್ಲಿ ಇನ್ನಿತರರೆಲ್ಲ ಸೇರಿಕೊಂಡು ಪ್ರಾಧಿಕಾರ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಉಗ್ರವಾಗಿ ನಾವು ವಿರೋಧಿಸ್ತೇವೆ. ಯಾಕಂತ ಹೇಳಿದರೆ ಅದು ಬಾಧಕವಾಗಿದೆ, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಾಧಕವಾಗಿರುವುದರಿಂದ ಅದನ್ನು ನಾವು ಉಗ್ರವಾಗಿ ವಿರೋಧಿಸ್ತಾ ಇದ್ದೇವೆ. ನಾವು ಈಗಾಗಲೇ ಭಾಳಷ್ಟು ಮಂದಿ ನಾವು ಸುಬ್ರಹ್ಮಣ್ಯದವರು ವಿರೋಧಿಸಿದ್ದೇವೆ. ಯಾಕಂತ ಹೇಳಿದರೆ ಈ ಪ್ರಾಧಿಕಾರ ರಚನೆ ಆದರೆ ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಬರುವುದು 100ಕ್ಕೆ 100 ಸತ್ಯ. ಯಾಕಂತ ಹೇಳಿದರೆ ಈಗಾಗಲೇ ಮೈಸೂರು ಚಾಮುಂಡಿ ದೇವಸ್ಥಾನದ ಒಂದು ಪರಿಸ್ಥಿತಿ ನೋಡ್ಬೋದು, ಬೇರೆ ಅಲ್ಲಿ ನೋಡಿದರೆ ಅಲ್ಲಿ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಬಂದದ್ದು ಉಂಟು. ಆದರೆ ಉಗ್ರ ಹೋರಾಟಗಳನ್ನು ಯಾರು ಕೂಡ ಮಾಡ್ತಾ ಇಲ್ಲ. ನಾವು ಮುಂದಕ್ಕೆ ಅದನ್ನು ನಾವು ಸಮಿತಿಯೆಲ್ಲ ಮಾಡಿಕೊಂಡು ಇಂಥ ವ್ಯವಸ್ಥೆಗಳು ಜಾರಿಯಾದರೆ ಮುಂದೆ ಸಮಸ್ಯೆ ಉಂಟು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈಗಾಗಲೇ ಒಂದು ಪ್ರಾಧಿಕಾರ ಇದೆ, ಮಾಸ್ಟರ್ ಪ್ಲ್ಯಾನ್ ಅಭಿವೃದ್ಧಿ ಸಮಿತಿ ಅಂತ, ಅದು ಒಂದು ಪ್ರಾಧಿಕಾರವೇ. ಈಗಾಗಲೇ ನೋಡಿ ಇಲ್ಲಿ ಅಧ್ಯಕ್ಷರು ನಮ್ಮ ಕಮಿಷನರ್ ಆದರೂ ಕೂಡ ಈ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಬಂದ ಮೇಲೆ, ಈಗಿನ ಸರ್ಕಾರ ಬಂದ ಮೇಲೆ ಇದರ ಅಧ್ಯಕ್ಷತೆಯನ್ನು ಮಿನಿಸ್ಟ್ರಿ ವಹಿಸ್ತಾ ಇದು ವೇಗವಾಗಿ ಹೋಗ್ತಾ ಉಂಟು. ಈಗಾಗಲೇ 500 ಕೋಟಿ ಚಿಲ್ಲರೆ ಅದು ಮಂಜೂರಾತಿ ಕೂಡ ಈಗಾಗಲೇ ಫೈನಲ್ ಹಂತಕ್ಕೆ ಬಂದು ಮುಟ್ಟಿದೆ. ಇದು ಸಾಕು. ಇಷ್ಟು ಅಭಿವೃದ್ಧಿ ದೇವಸ್ಥಾನದ ದುಡ್ಡನ್ನೇ ತಗೊಂಡು ದೇವಸ್ಥಾನ ಸುತ್ತಮುತ್ತ ಅಭಿವೃದ್ಧಿಪಡಿಸಲಿಕ್ಕೆ ಈ ಸಮಿತಿ ಸಾಕು. ಸರ್ಕಾರದಿಂದ ಏನೋ ಇಷ್ಟರವರೆಗೆ ಕೊಡಲಿಲ್ಲ. ಆದ್ದರಿಂದ ಇದನ್ನು ಸ್ಪಷ್ಟವಾಗಿ ಪರಿಗಣಿಸಬೇಕು. ಇನ್ಯಾರಾದರೂ ಪ್ರಾಧಿಕಾರ ಬೇಕು ಅಂತ ಹೇಳಿದರೆ ಅವರ ವಿರುದ್ಧವೇ ನಮ್ಮ ಪ್ರತಿಭಟನೆ. ಯಾಕಂತ ಹೇಳಿದರೆ
ಅವರಿಗೆ ಇಲ್ಲೇ ಕಷ್ಟ ಸುಖ ಎಲ್ಲ ಗೊತ್ತಿಲ್ಲ ಏನು ಅಂತೇಳಿ. ಇದಕ್ಕೆ ಕೆಲವು ವ್ಯಕ್ತಿಗಳು ಸುಬ್ರಹ್ಮಣ್ಯ ದೇವರ ಆಸುಪಾಸಿನವರೆಲ್ಲ ಸೇರಿಕೊಂಡು ಇದಕ್ಕೆ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ನಾವು ಮೊದಲು ವಿರೋಧಿಸಿದ್ದೇವೆ, ಇನ್ನು ಮುಂದೆಯೂ ಕೂಡ ವಿರೋಧಿಸ್ತೇವೆ. ನಾವು ಇವತ್ತು ಇಲ್ಲಿ ಯಾಕೆ ಸೇರಿದ್ದೇವೆ ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಈ ಸುಬ್ರಹ್ಮಣ್ಯ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಮಹೇಶ್ ಭಟ್ ಕರಿಕಳ ಅವರು ತಮ್ಮದೇ ಸಮಿತಿಯ ವಿರೋಧವಾದಂಥ ಹೇಳಿಕೆಗಳನ್ನು ಪತ್ರಿಕೆಗಳಲ್ಲಿ ಎಲ್ಲ ಕಡೆ ನೀಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ಇದಕ್ಕೆ ಯಾಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಅವರು ಈ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಬಟ್ ಅವರನ್ನು ಸೂಚಿಸುವ ಒಬ್ಬ ಅಭ್ಯರ್ಥಿ ಕೂಡ ಇಲ್ಲದಿದ್ದ ಕಾರಣ ಅವರಿಗಲ್ಲಿ ಯಾವುದು ಅಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ. ಇದು ನಿಜವಾಗಿ ಯಾವ ರೀತಿಯ ವಿಷಯ ಹೇಳಿದರೆ ಒಂದು ಹಾಸ್ಯಾಸ್ಪದ. ಯಾಕೆಂದರೆ ಒಂದು ಅಧ್ಯಕ್ಷ ಸ್ಥಾನವನ್ನು ಆಕಾಂಕ್ಷಿಯಾಗಿದ್ದು ಅವರನ್ನು ಸೂಚಿಸಲಿಕ್ಕೆ ಒಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳಿದರೆ ಅದರಷ್ಟು ನಾಚಿಕೆಗೇಡಿನ ವಿಷಯ ಇಲ್ಲ. ಯಾವ ಮುಖದಲ್ಲಿ ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಥವಾ ಯಾವ ಒಂದು ಮನಸ್ಥಿತಿಯಲ್ಲಿ ಹೋದರು ಅಂತ ಹೇಳುವಂಥದ್ದು ಅವರೇ ನಿಜವಾಗಿ ಯೋಚನೆ ಮಾಡಬೇಕಾಗ್ತದೆ. ಒಂದು ಬೆಂಬಲಿಗೆ ಒಂದು ಸೂಚಿಸುವಂಥ ವ್ಯಕ್ತಿ ಇರಲಿಲ್ಲ, ಆದರೂ ಕೂಡ ಅವರ ಅಧ್ಯಕ್ಷ ಸ್ಥಾನ ಆಕಾಂಕ್ಷಿ ಅಂತೇಳಿ ಬಂದರು. ಅದೊಂದು ಭಾರಿ ವಿಷಯ ಆಗ್ತದೆ. ಮತ್ತು ಇವರು ತಮ್ಮದೇ ಸಮಿತಿಯನ್ನು, ಅವರೇ ಇರುವಂಥ ಸಮಿತಿಯನ್ನು ಈ ಆಯ್ಕೆಯಾದ ರೀತಿ ಸರಿ ಇಲ್ಲ ಅಂತ ಹೇಳ್ಕೊಂಡು ಬಂದರು. ಯಾರು ಮಹೇಶ್ ಭಟ್ ಅವರು ಇದನ್ನು ವಜಾಗೊಳಿಸಬೇಕು ಅಂತ ಹೇಳುವಂಥ ಹೇಳಿಕೆಯನ್ನು ನೀಡ್ತಾ ಬಂದಿದ್ದಾರೆ. ಹಾಗಾದರೆ ಸರಿ ಇಲ್ಲದ ಸಮಿತಿಯಲ್ಲಿ ಆಯ್ಕೆ ಸರಿ ಇಲ್ಲ ಅಂತೇಳಿ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ಅವರಷ್ಟು ಹೋರಾಟ ನಡೆಸಿದರು? ಅವರಿಗೆ ಮೊದಲೇ ಗೊತ್ತಿರಲಿಲ್ಲ ಹಾಗಾದರೆ? ಅಥವಾ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ ಅಂತೇಳಿ ಆದಮೇಲೆ ಅದು ಈ ವ್ಯವಸ್ಥಾಪನಾ ಸಮಿತಿ ಆಯ್ಕೆ ಅದು ಸರಿ ಇಲ್ಲ ಅಂತ ಹೇಳುವಂಥದ್ದು ಅವರ ಹೇಳಿಕೆಯ ಯಾವ ರೀತಿ? ಅವರು ಎರಡು ಬಗೆಯ ಮಾತನ್ನು ಹೇಳ್ತಿದ್ದಾರೆ. ಅದರಲ್ಲಿ ಬರೀ ಇವರಿಗೆ ಅಭಿವೃದ್ಧಿ ಯಾವುದರ ಬಗ್ಗೆ ಚಿಂತನೆ ಇಲ್ಲ, ಖಾಲಿ ಇವರಿಗೆ ಅಧಿಕಾರ ಅಥವಾ ಅವರ ಸ್ವಾರ್ಥದ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಿದ್ದಾರೆ ಅವರು ಮಹೇಶ್ ಭಟ್ ಕರಿಕಾಳ ಅವರು. ಬೇರೆ ಯಾವುದರ ಬಗ್ಗೆ ಸಹ ಅವರು ಯೋಚನೆ ಮಾಡ್ತಾ ಇಲ್ಲ. ಅವರು ಅಥವಾ ಸಪೋಸ್ ಅವರು ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ದರೆ ಈ ಆಯ್ಕೆ ಆದಂಥ ಸಮಿತಿ ಸರಿ ಇಲ್ಲ ಅಂತ ಹೇಳುವಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ ನಾನು ಅವರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಅವ್ರ ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ದು ಇದೇ ಮಾತನ್ನು ಅವ್ರು ಹೇಳ್ತಾ ಇದ್ದೀರಾ, ಅಥವಾ ಅವರಿಗೆ ಅಧ್ಯಕ್ಷ ಆಗಿ ಸಿಕ್ಕಲಿಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳ್ತಿದ್ದಾರೆ ಅಂತ ಹೇಳುವಂಥದ್ದನ್ನು ಅವ್ರನ್ನ ಸ್ಪಷ್ಟಪಡಿಸಬೇಕು. ಹಾಗಾದರೆ ಅವರು ಈ ಸಮಯ ಆ ಸಮಿತಿ ಸರಿ ಇಲ್ಲ ಅಂತೇಳಿ ಆಗಿದ್ದರೆ ಯಾಕೆ ಅವರು ನಡೆದಂಥ 4 ಮೀಟಿಂಗನ್ನು ಅವ್ರು ಅಟೆಂಡ್ ಆಗಿದ್ದಾರೆ, 4-5 ಮೀಟಿಂಗ್ ಅವರು ಅಟೆಂಡ್ ಆಗಿದ್ದಾರೆ? ಸರಿ ಇಲ್ಲ ಹೇಳಿದರೆ ಮೀಟಿಂಗ್ ಅಟೆಂಡ್ ಆಗಬಾರ್ದಿತ್ತಲ್ಲ, ಅವರು ಅದಕ್ಕೆ ಹಾಜರಾಗಬಾರ್ದಿತ್ತಲ್ಲ? ಮೀಟಿಂಗಲ್ಲಿ ಭಾಗವಹಿಸಿದ್ದಾರೆ, ಅಲ್ಲಿ ಎಲ್ಲ ನಿರ್ಣಯಗಳಿಗೆ ಸಹಿ ಹಾಕಿದ್ದಾರೆ, ಮತ್ತೆ ಪುನಃ ಹೋಗಿ ಹೇಳ್ತಾರೆ ನಮ್ಮ ಸಮಿತಿ ಸರಿ ಇಲ್ಲ ಅಂತೇಳಿ. ಅವರಿಗೊಂದು ಸ್ಪಷ್ಟವಾದ ನಿಲುವು ಇಲ್ಲ ಅಂತ ಹೇಳುವಂಥದ್ದು ಇದೆಲ್ಲ ಎದ್ದು ಕಾಣ್ತಾ ಉಂಟು. ಯಾರು ಅವರಿಗೆ ಹಿಂದೆಯಿಂದ ಗಾಳಿ ಹಾಕ್ತಾ ಇದ್ದಾರೆ, ಅದಕ್ಕೆ ತಿರುಗಿಕೊಂಡು ಹೋಗ್ತಾ ಇದ್ದಾರೆ, ಅಥವಾ ಅವರಿಗೆ ಅಧಿಕಾರದ ಆಸೆ, ಅಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ ಅಂತ ಹೇಳುವಂಥ ನಿರಾಸೆ, ಇದರಿಂದಾಗಿ ಅವರು ಈ ಥರ ನಡ್ಕೊಳ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಮತ್ತು ಈ ಮಹೇಶ್ ಭಟ್ ಕರಿಕಳ ಅವರಿಗೆ ಒಂದು ಸ್ಥಿರವಾದ ಮನಸ್ಥಿತಿ ಇಲ್ಲ. ಅವರು ಯಾವ ರೀತಿ ಅಧಿಕಾರ ಸಿಗ್ತದೆ ಅಥವಾ ಅವರಿಗೆ ಯಾವ ರೀತಿ ಅದರಿಂದ ಅನುಕೂಲ ಆಗ್ತದೆ ಅಥವಾ ಯಾವ ರೀತಿ ಅವಕಾಶ ಸಿಗ್ತದೆ ಆ ಕಡೆ ಅವರು ವಾಲ್ತಾ ಹೋಗ್ತಿರುವಂಥ ವ್ಯಕ್ತಿಯಾಗಿದ್ದಾರೆ ಅವರು. ಯಾಕೆಂತ ಹೇಳಿದ್ರೆ ಮೊದಲು ಸುಬ್ರಹ್ಮಣ್ಯದಲ್ಲಿ ಪ್ರಾಧಿಕಾರ ಆಗಬೇಕು ಅಂತ ಹೇಳುವಂಥ ಒಂದು ಹೋರಾಟ ನಡೀತಾ ಇತ್ತು. ಅದರ ಮುಂಚೂಣಿಯಲ್ಲಿದ್ದು ಅದರ ನಾಯಕತ್ವವನ್ನು ವಹಿಸಿಕೊಂಡು ಪ್ರಾಧಿಕಾರ ಆಗಬೇಕು ಅಂತ ಹೋರಾಟ ಮಾಡಿದ ಮಹೇಶ್ ಕರಿಕಾಳ ಅವರು ಇದೇ ಎಲ್ಲ ಸ್ಥಳೀಯರ ವಿರೋಧದಿಂದ ನಮ್ಮ ಪಕ್ಷದಿಂದ ಎಲ್ಲರೂ ಪಕ್ಷ ಅಂತ ಹೇಳಿ ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ವಿರೋಧ ಮಾಡಿದಾಗ ಈ ಪ್ರಾಧಿಕಾರದ ಆಲೋಚನೆ ಏನಾಯಿತು, ಕೈ ಬಿಟ್ಟೋಯ್ತು. ಅಲ್ಲಿ ತನಕ ಪ್ರಾಧಿಕಾರ ಬೇಕು ಅಂತ ಹೇಳ್ತಿದ್ದ ಮಹೇಶ್ ಕರಿಕಾಳ ಅವರು ತಕ್ಷಣ ನನಗೆ ವ್ಯವಸ್ಥಾಪನಾ ಸಮಿತಿ ಬೇಕು ಅಂತ ಹೇಳಿ ಶುರು ಮಾಡಿದ್ರು. ಅಲ್ಲಿ ತನಕ ನಮಗೆ ವ್ಯವಸ್ಥಾಪನಾ ಸಮಿತಿ ಬೇಡ, ಪ್ರಾಧಿಕಾರ ಬೇಕು ಅಂತ ಹೋರಾಡ್ತಾ ಇದ್ರು. ಯಾವಾಗ ಪ್ರಾಧಿಕಾರ ಆಗ್ತಾ ಉಂಟು ಅಂತ ಹೇಳಿದ ತಕ್ಷಣ ಸೀದಾ ಅದನ್ನು ಬಿಟ್ಟು ಪ್ರಾಧಿಕಾರದ ಆಲೋಚನೆಯನ್ನೇ ಬಿಟ್ಟರು, ಸೀದಾ ನನಗೆ ಯಾವುದು ವ್ಯವಸ್ಥಾಪನಾ ಸಮಿತಿಯಲ್ಲಿ ಸದಸ್ಯ ಸ್ಥಾನ ಬೇಕು, ಅಧ್ಯಕ್ಷ ಸ್ಥಾನ ಬೇಕು ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಅವರ ನಿಲುವೇನು ಆಯಿತು? ಅದಾದ ತಕ್ಷಣ ಅವರಿಗೆ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಆದರು, ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ ಅಂತ ಹೇಳಿದ ತಕ್ಷಣ ಪುನಃ ಈಗ ವ್ಯವಸ್ಥಾಪನಾ ಸಮಿತಿ ಬೇಡ, ಪ್ರಾಧಿಕಾರ ಬೇಕು ಅಂತ ಹೇಳ್ತಿದ್ದಾರೆ. ಅದರ ಅರ್ಥ ಏನು? ಅವರಿಗೆ ಅಭಿವೃದ್ಧಿ ಅಥವಾ ದೇವಸ್ಥಾನಕ್ಕೆ ಒಳ್ಳೆಯ ಕೆಲಸ ಆಗಬೇಕು, ಊರಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಯಾವುದೇ ರೀತಿಯಾದಂಥ ಆಲೋಚನೆ ಮನಸ್ಥಿತಿ ಅವರಲ್ಲಿಲ್ಲ. ಅವರಲ್ಲಿರೋದು ಕೇವಲ ಏನಂತ ಸ್ವಾರ್ಥ. ಅವರಿಗೆ ಅಧಿಕಾರ ಬೇಕು, ಅವರ ಸ್ವಾರ್ಥ ಸಾಧನೆಗಳಾಗಬೇಕು, ಅವರಿಗೆ ಅಧಿಕಾರ ಸಿಗಬೇಕು, ಅವರು ಮೆರಿಬೇಕು ಅಂತ ಹೇಳುವಂಥದ್ದು ಮಾತ್ರ ಅವರ ಆಲೋಚನೆಗಳಾಗಿದೆ. ಅದಕ್ಕಾಗಿ ಅವರು ಒಂದೇ ರೀತಿಯ ನಿಲುವೇನು ಅಂತ ಹೇಳುವಂಥದ್ದನ್ನು ಸ್ಪಷ್ಟಪಡಿಸಬೇಕು. ಅವರ ಪ್ರಾಧಿಕಾರವೇ ಬೇಕು ಅಂತೇಳಿ ಆಗಿದ್ದರೆ ಅವರು ಯಾಕೆ ಯಾವುದು ಈ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಸ್ಥಾನಕ್ಕೆ ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಹೋರಾಟ ಮಾಡಿದರು ಅದನ್ನು ಅವರು ತಿಳಿಸಬೇಕಾಗಿದೆ. ಮತ್ತು ಈಗ ಸಪೋಸ್ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ, ಈಗ ಅಧ್ಯಕ್ಷ ಸ್ಥಾನಕ್ಕೆ ಹೋರಾಟ ಮಾಡ್ತಾರೆ. ಅಧ್ಯಕ್ಷ ಸ್ಥಾನ ಸಿಕ್ಕಿ ಅಭಿವೃದ್ಧಿ ಕೆಲಸ ಮಾಡಬೇಕಾ? ಸದಸ್ಯರಾಗಿದ್ದು ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿದ್ದವರಿಗೆ ಅಭಿವೃದ್ಧಿ ಕೆಲಸಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಆಗೋದಿಲ್ವಾ? ಅದರ ಅಥವಾ ಅವರಿಗೆ ಅಭಿವೃದ್ಧಿ ಆಗಬೇಕಾ ಅಥವಾ ಅಧಿಕಾರ ಬೇಕಾ ಅಂತ ಹೇಳುವಂಥದ್ದನ್ನು ಕೂಡ ಅವರು ಸ್ಪಷ್ಟಪಡಿಸಬೇಕು ಅವರು.
ಅವರು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಈ ಸದಸ್ಯ ಸ್ಥಾನ ಸಾಕಾಗುವುದಿಲ್ಲ, ಅಧ್ಯಕ್ಷ ಸ್ಥಾನವೇ ಬೇಕು ಅಂತ ಹೇಳಿದರೆ ಅವರು ಕಳೆದ ಕಮಿಟಿಯಲ್ಲಿ ಅವರು ಸದಸ್ಯರಾಗಿದ್ದರು. ಹಾಗಾದರೆ ಅವ್ರು ಮೀಟಿಂಗ್ ಹೋಗಿ ಖಾಲಿ ಸೀಟ್ ಬಿಸಿ ಮಾಡಿ ಬಂದದ್ದು ಮಾತ್ರವಾ ಅಥವಾ ಅಭಿವೃದ್ಧಿ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದಾರೆ? ಅವರು ಯೋಚನೆ ಮಾಡಿದ್ದಾರೆ ಅಂತ ಹೇಳಿದರೆ ಅಧ್ಯಕ್ಷ ಸ್ಥಾನಕ್ಕೆ ಯಾಕಿಷ್ಟು ಅವರ ಹೋರಾಟ, ಯಾಕಿಷ್ಟು ಅವರು ಇದು ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು ನನ್ನ ಒಂದು ಪ್ರಶ್ನೆ. ಅಲ್ಲದೆ ಕಳೆದ ನಮ್ಮ ನಿತ್ಯಾನಂದ ಮುಂಡೋಡಿ ಅವರ ಸಮಿತಿ ಇದ್ದಾಗ ಅನೇಕ ಯಾವುದು ಕೆಲಸಗಳಿಗೆ ಮಂಜೂರಾಗಿ ಟೆಂಡರ್ ಎಲ್ಲ ಪ್ರಕ್ರಿಯೆಗಳೆಲ್ಲ ಆಗಿತ್ತು. ಅದೆಲ್ಲ ನೆಕ್ಸ್ಟ್ ಬಂದ ಕಮಿಟಿಯವ್ರು ಬಂದದ್ದು ನಿಲ್ಲಿಸಿದ್ರು. ಬಟ್ ಆಗ ನಾವು ಸ್ಥಳೀಯರಾಗಿ ನಾವು ಹೋರಾಟ ಮಾಡಿದ್ದೇವೆ, ಅದನ್ನು ಮುಂದುವರಿಸಬೇಕು ಅಂತೇಳಿ ಪ್ರಯತ್ನ ಪಡುವಾಗ ಮಹೇಶ್ ಭಟ್ ಅವರನ್ನು ಸಹ ಕರೆದಿದ್ದೇವೆ, ಬನ್ನಿ ನಾವು ಅದನ್ನು ಪ್ರಶ್ನೆ ಮಾಡುವ, ಯಾಕೆ ಅವ್ರು ಮಾಡ್ತಿಲ್ಲ, ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ, ಟೆಂಡರ್ ತನಕ ಹೋಗಿದೆ, ಅದನ್ನು ಮಾಡುವ ಅಂತ ಹೇಳುವಾಗ ಅವರಷ್ಟು ಅಭಿವೃದ್ಧಿಯ ಬಗ್ಗೆ ಕಾಳಜಿದ್ದ ವ್ಯಕ್ತಿಯಾಗಿದ್ದರೆ ಬರಬೇಕಿತ್ತಲ್ಲ, ಅವ್ರ ನಮ್ಮೊಟ್ಟಿಗೆ ಬನ್ನಿ ಮಾಡುವ ಅಂತ ಹೇಳ್ಬೋದಿತ್ತಲ್ಲ. ಯಾವುದೇ ರೀತಿಯಾದಂಥ ಅಭಿವೃದ್ಧಿಯ ಆಲೋಚನೆಗಳಿಲ್ಲ ಅವರಲ್ಲಿ, ಖಾಲಿ ಅಧಿಕಾರದ ದಾಹ ಮಾತ್ರ ಇರುವಂಥದ್ದು ಮಹೇಶ್ ಭಟ್ ಕರಿಗಾಳ ಅವರಿಗೆ. ಹೌದು ಅದೇ ಏನಿಲ್ಲ, ಹೆಸರು ಇದು ಮಾಡಲಿಕ್ಕೋಸ್ಕರ ಇದೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ನಿಸ್ತುಂಟು. ಮತ್ತು ಈಗ ಈ ಕಮಿಟಿಯಿಂದ ಒಳ್ಳೆ ಕೆಲಸಗಳಾಗ್ತಾ ಉಂಟು, ಅದು ಕೂಡ ಅವರಿಗೆ ಮೋಸ್ಟ್ಲಿ ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಏನೋ. ಈಗ ಅವ್ರಿಗೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಇದ್ರಲ್ಲ, ಈಗೆಲ್ಲ ಆಗ್ತಾ ಉಂಟು. ಯಾವುದು ಸುತ್ತುವಳಿಯ ಕೆಲಸಗಳು ಸ್ಟಾರ್ಟ್ ಆಗ್ತದೆ, ಅಶ್ಲೇಷ ಬಲಿ ಮಂಟಪ ಆಗ್ತದೆ, ಅನ್ನದಾಸೋಹ ಆಗ್ತದೆ, ಛತ್ರ ಆಗ್ತದೆ, 100,000 1,000 ರೂಮ್ಗಳಾಗ್ತಾ ಉಂಟು, 50 ಡಾರ್ಮೆಟ್ರಿ ಆಗ್ತಾ ಉಂಟು, ಸರ್ಪ ಸಂಸ್ಕಾರ ಯಾಗ ಶಾಲೆ ಆಗ್ತಾ ಉಂಟು ಪ್ರತ್ಯೇಕ, 100 ಶೌಚಾಲಯಗಳಾಗ್ತಾ ಉಂಟು. ಇದೆಲ್ಲ ಮೋಸ್ಟ್ ಅವರಿಗೆ ಸಹಿಸಿಕೊಳ್ಳಿಕ್ಕೆ ಆಗದ ಕಾರಣಕ್ಕೋಸ್ಕರ ಅವರು ಈ ರೀತಿಯಾದಂಥ ಕುತಂತ್ರ ಮಾಡಿ ಈ ಕಮಿಟಿಯ ವೇಗವನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಹರಿಸಿಂಜಾಡಿಯವರ ಮೇಲೆ ಅದೇ ಸಮಿತಿಯಲ್ಲಿ ಇರುವ ಮಹೇಶ್ ಭಟ್ ಕರಿಕಳೆಯವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಹಾಗೂ ಯೂಟ್ಯೂಬು ಮತ್ತು ಟಿ ವಿ ಚಾನೆಲ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ವಿಷಯಗಳನ್ನು ತಮ್ಮ ಸ್ನೇಹಿತರ ಮೂಲಕ ಹರಿಬಿಡುತ್ತಿದ್ದಾರೆ. ಯಾಕೆಂದರೆ ಇವರಿಗೆ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ ಎಂಬ ದೃಷ್ಟಿಯಿಂದ ಹಾಗೂ ಕೋರ್ಟಿಗೆ ಕೂಡ ಈ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇದ್ದೇ ವಜಾಗೊಳಿಸಬೇಕು ಎನ್ನುವಂಥ ಅರ್ಜಿಯನ್ನು ಕೂಡ ಕೋರ್ಟಿಗೆ ಹಾಕಿದ್ದಾರೆ. ಆದ್ದರಿಂದ ಇವರಿಗೆ ಇದೇ ಒಂದು ಹವ್ಯಾಸ ಆಗಿರುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಬರೆಯೋದು, ಸುಳ್ಳು ಪ್ರಚಾರಗಳನ್ನು ಮಾಡೋದು, ಇನ್ನಿತರ ಇವರುಗಳಲ್ಲಿ ಎಲ್ಲ ಹೇಳಿಕೊಂಡು ಹೋಗೋದು ಅಂತ ಹವ್ಯಾಸ ಇಟ್ಟುಕೊಂಡ ಈ ಮಹೇಶ್ ಕರಿಕಳ ಅವರು ವ್ಯವಸ್ಥಾಪನಾ ಸಮಿತಿಯಲ್ಲಿ ಇರಲು ಅರ್ಹರಲ್ಲರು. ಆದ್ದರಿಂದ ಇವರನ್ನು ಕೂಡಲೇ ವಜಾಗೊಳಿಸಬೇಕು. ಇದರ ಬಗ್ಗೆ ಮುಜರಾಯಿ ಸಚಿವರಿಗೆ, ಕಮಿಷನರ್ ಅವರಿಗೆ, ಜಿಲ್ಲೆಯ ನಾಯಕರುಗಳಿಗೆ, ತಾಲೂಕಿನ ನಾಯಕರಿಗೆ ಇವರ ಬಗ್ಗೆ ದೂರು ಸಲ್ಲಿಸಲಾಗುವುದು. ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಆದ್ದರಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ, ಟಿ ವಿಗಳಲ್ಲಿ, ಪೇಪರಲ್ಲಿ ಹಾಕಿದ ಕೂಡಲೇ ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದಲ್ಲಿ ಪ್ರತಿಷ್ಠಿತ ದೇವಸ್ಥಾನವಾಗಿದ್ದ ಕಾರಣ ಈ ಅಧ್ಯಕ್ಷರ ಮೇಲೆ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ ಎಂಬ ಸಿಟ್ಟಿನಲ್ಲಿ ಸುಳ್ಳು ಆರೋಪ ಮಾಡಿದ ಕೂಡಲೇ ಈ ಭಕ್ತಾದಿಗಳು ಮತ್ತು ಕೆಲವು ದೂರದ ಊರಿನ ಭಕ್ತಾದಿಗಳು ಫೋನ್ ಮಾಡಿ ಕೇಳ್ತಾರೆ, ಸಮಿತಿ ವಜಾ ಅಂಡಿಗೆ ಅಂತ ಹೇಳುವ ವಿಷಯಗಳನ್ನು ಕೇಳ್ತಾ ಇದ್ದಾರೆ. ಆದರೆ ಅವರಿಗೆ ಸರಿಯಾಗಿ ಅದನ್ನು ಓದಿ ತಿಳ್ಕೊಳ್ಳುವಂಥ ಶಕ್ತಿ ಇರುವುದಿಲ್ಲ. ಇದನ್ನು ನೋಡಿದ ಕೂಡಲೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಸಮಿತಿ ವಜಾ ಆಗಿದೆ. ಆದ ಕಾರಣ ಶ್ರೀ ಸುಬ್ರಹ್ಮಣ್ಯ ದೇವರ ಮೇಲೆ ಇದೇ ಥರ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ, ಪೇಪರ್ಗಳಲ್ಲಿ ಸುಳ್ಳು ಸುದ್ದಿಗಳನ್ನು, ಹೇಳಿಕೆಗಳನ್ನು ಕೊಟ್ಟರೆ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ತಕ್ಷಣ ರಾಜೀನಾಮೆ ಕೊಟ್ಟು ಈ ವ್ಯವಸ್ಥಾಪನಾ ಸಮಿತಿಯಿಂದ ಹೊರಗೆ ಹೋಗುವುದು ಉತ್ತಮ. ಇನ್ನು ಮುಂದೆ ಈ ಸಮಿತಿಗೆ ನೀವು ಸಭೆಗೆ ಬಂದಲ್ಲಿ ನಿಮ್ಮನ್ನು ಸುಬ್ರಹ್ಮಣ್ಯದ ಭಕ್ತಾದಿಗಳಾದ ನಾವೆಲ್ಲ ನಿಮಗೆ ಧಿಕ್ಕಾರ ಕೂಗುವಂಥ ದಿನ ಕೂಡ ಹತ್ತಿರ ಬರ್ತದೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರುವುದು ಒಳ್ಳೆಯದು. ಥ್ಯಾಂಕ್ ಯು. ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳ ಸುಬ್ರಹ್ಮಣ್ಯ ಗ್ರಾಮಸ್ಥರ ಭಕ್ತಿಯ ಹಿತದೃಷ್ಟಿಯಿಂದ ಇಂಥ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟರೆ ಅವರಿಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವುದಕ್ಕೆಲ್ಲ, ಮೀಟಿಂಗಿಗೆ, ಸಭೆಗೆ ಬರುವುದಕ್ಕೆ ನಾವು ಖಂಡಿತವಾಗಿ ಅವರನ್ನು ತಡಿತೇವೆ. ಪ್ರಾಧಿಕಾರದ ಬಗ್ಗೆ ನಮ್ಮ ನಿಲುವು ಅಂತ ಹೇಳಿದರೆ, ಚಾಮುಂಡೇಶ್ವರಿ, ಹುಲಿಗಮ್ಮ, ಆಮೇಲೆ ಎಲ್ಲ ದೇವಸ್ಥಾನಗಳಲ್ಲಿ ಸರ್ಕಾರಿ ಜಮೀನುಗಳಿದ್ದೇವೆ. ಅಂದರೆ ಅಲ್ಲಿ ಅಭಿವೃದ್ಧಿ ಮಾಡ್ಬೋದು. ಸರ್ಕಾರಿ ಜಮೀನು ದೇವಸ್ಥಾನಕ್ಕೆ ಅದನ್ನು ಒತ್ತುವರಿ ಮಾಡಿಕೊಂಡು ಮಾಡ್ಬೋದು. ಇಲ್ಲೆಲ್ಲ ಪ್ರೈವೇಟ್ ಜಾಗಗಳಿರೋದು, ಪ್ರೈವೇಟ್ ಲ್ಯಾಂಡ್ಗಳಿರೋದು. ಆದ ಕಾರಣ ಪ್ರಾಧಿಕಾರದಲ್ಲಿ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರಾಧಿಕಾರ ಅಂತ ಒಂದು
ಸಮಗ್ರ ಅಭಿವೃದ್ಧಿ ಪ್ರಾಧಿಕಾರನೇ ಇಲ್ಲಿ ಇದೆ. ಬಹಳಷ್ಟು ಇಲ್ಲಿ ಅಭಿವೃದ್ಧಿ ಆಗಿದೆ. ಇನ್ನೊಂದು 400-500 ಕೋಟಿಯಲ್ಲಿ ವಾಪಸ್ಸು ಅಭಿವೃದ್ಧಿ ಆಗ್ತಾ ಉಂಟು. ಆದ ಕಾರಣ ಪ್ರಾಧಿಕಾರ ಮಾಡುವ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಇವರಿಗೆ ಪ್ರಾಧಿಕಾರ ಮಾಡುವುದಿದ್ರೆ ಇವರ ಊರಿನಲ್ಲಿ 1ನೇ ದರ್ಜೆಯ ಕೋಟಿ ಚೆನ್ನಯ್ಯ ದೇವಸ್ಥಾನ, ಪಂಚಲಿಂಗೇಶ್ವರ, ಊರಿನ ಬೀಡು ದೇವಸ್ಥಾನ ಎಲ್ಲ ಇದೆ, ಅಲ್ಲಿ ಅವರಿಗೆ ಪ್ರಾಧಿಕಾರ ಮಾಡ್ಬೋದು. ಇದು ಅವರ ತಾಕತ್ತಿದ್ರೆ ಇವರು ಮಾಡಿ ತೋರಿಸಲಿ. ಅದರ ಬಗ್ಗೆ ಹೋರಾಟಲಿ, ಅವರ ಊರಿನ ಅಭಿವೃದ್ಧಿ ಬಗ್ಗೆ. ಸುಳ್ಯ ತಾಲೂಕಿನವರಿಗೆ ಕಡವ ತಾಲೂಕಿನ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ. ಅವರ ಊರಿನ ಬಗ್ಗೆ ಆಲೋಚನೆ ಮಾಡಿ. ವ್ಯವಸ್ಥಾಪನಾ ಸಮಿತಿ ಆಯ್ಕೆಯಾಗಿ ಮೇ ತಿಂಗಳ 12ನೇ ತಾರೀಕಿಗೆ ಆಯ್ಕೆ. ಇವತ್ತು 5 ತಿಂಗಳೇ ಕಳೆಯಿತು. ಈಗ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೇ ಇದು ಆಯ್ಕೆ ಪ್ರಕ್ರಿಯೆ ಸರಿಯಿಲ್ಲ ಅಂತ ಹೇಳಿಕೊಟ್ಟದೊಂದು ಹಾಸ್ಯಾಸ್ಪದ. ಯಾಕಂದರೆ ಸರ್ಕಾರವೇ ನೇಮಕ ಮಾಡಿದ್ದು, ಸರ್ಕಾರ ವಿರುದ್ಧ ಇವರು ವರ್ತಿಸ್ತಾ ಇದ್ದಾರೆ ಅಂತೇಳಿದ್ರೆ ಇದೊಂದು ಹಾಸ್ಯಾಸ್ಪದ ಅಂತ ನಾನು ಹೇಳ್ತಿದ್ದೇನೆ. ದೇವಸ್ಥಾನ ಒಳಗಡೆ ಅವರು ಬರುವುದೇ ಇಲ್ಲ. ಮೊನ್ನೆ ಸುತ್ತು ಪೌಳಿಯ ಒಂದು ಪವಮಾನ ಹೋಮ ಇತ್ತು, ಅದು ಕೂಡ ಬರಲಿಲ್ಲ. ಆವಾಗ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೊಬ್ಬರು ಕೇಳಿದರು, ನೀವು ದೇವಸ್ಥಾನ ಒಳಗೆ ಬನ್ನಿ ಅಂತ. ನಾನು ದೇವಸ್ಥಾನ ಒಳಗೆ ಬರುವುದಿಲ್ಲ, ನಾನು ಬರುವುದೇ ಇಲ್ಲ ಅಂತ ಹೇಳಿದಂತೆ. ಹಾಗಾದರೆ ಇವರನ್ನು ಅಧ್ಯಕ್ಷರಾಗಿ ಆ ದೇವರುಂಟಲ್ಲ ಹರೀಶ್ ಹಿಂಜಾಡಿಯವರನ್ನು ಆ ದೇವರೇ ಸುಬ್ರಹ್ಮಣ್ಯ ದೇವರೇ ಆಯ್ಕೆ ಮಾಡು ಅಂತೇಳಿ ಹೇಳ್ತಾನೆ. ಯಾಕಂದರೆ ಹೈಕಮಾಂಡ್ನಿಂದ ಇವರನ್ನು ಆಯ್ಕೆ ಮಾಡಿದ್ದು ಸರಿ, ಆದರೆ 8 ಜನ ಕೂಡ ಇವರಿಗೆ ಸಪೋರ್ಟ್ ಇರಲಿಲ್ಲ. ಆದರೆ ನಾನು ಹೇಳೋದು ಇವತ್ತು ಕೂಡ ಹೇಳೋದು ಏನಂದರೆ ದೇವರೇ ಇವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ ಅಂತೇಳಿದಂಥ ಭಾವನೆಯನ್ನು ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಇಂಥವರು ಅಧ್ಯಕ್ಷ ಆದರೆ ಏನೂ ಅಭಿವೃದ್ಧಿ ಆಗುವುದಿಲ್ಲ. ಯಾಕಂದರೆ ಇದ್ದರೊಟ್ಟಿಗೆ ಜಗಳ ಮಾಡೋದು ಇಂಥದ್ದೇ ಕೆಲಸ ಅಲ್ಲದೆ ಬೇರೆ ವಿರುದ್ಧ ಏನೂ ಅಭಿವೃದ್ಧಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ನಾನು ನನ್ನ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸಿದ್ದೇನೆ. ಭಕ್ತಿ ಇಲ್ಲ, ಅಧಿಕಾರದ ಮೇಲೆ ಭಕ್ತಿ ಇರೋದು. ಯಾಕಂದರೆ ಅವರು ದೇವಸ್ಥಾನ ಒಳಗಡೆ ಬರಲೇ ಇಲ್ಲ. ಅವರು ಟ್ರಸ್ಟಿ ಆದ ಮೇಲೆ ನಾನು ನೋಡಲಿಲ್ಲ. ಈಗ ಮೊನ್ನೆ ಪೂಜೆಗೆ ಸಹ ಬರಬೇಕಿತ್ತಲ್ಲ, ಅವರು ಟ್ರಸ್ಟಿ ಅಲ್ವಾ, ಬರಬೇಕಿತ್ತು, ಅವರು ಬರಲಿಲ್ಲ. ಅದೇ ಟ್ರಸ್ಟಿ ಒಬ್ಬರು ಕೇಳಿದ್ರಲ್ಲ, ನಾನು ಬರುವುದಿಲ್ಲ ಅಂತ ಹೇಳಿದ್ರಲ್ಲ, ಅಂಥವ್ರು ಅಧ್ಯಕ್ಷರಾಗಿ ಏನು ಪ್ರಯೋಜನ? ಈಗ ನೋಡಿ, ಅಭಿವೃದ್ಧಿಗೆ ಅವರು ಎಲ್ಲ ಅಡ್ಡಿ ಮಾಡ್ತಿದ್ದಾರೆ, ಒಳಗೆ ಅಡ್ಡಿ ಮಾಡ್ತಿದ್ದಾರೆ. ಅವರ ಉದ್ದೇಶ ಯಾಕೆಂದರೆ ನಾನು ಅಧ್ಯಕ್ಷ ಆಗಲಿಲ್ಲ, ನಾನು ಅಧ್ಯಕ್ಷ ಆಗಿದರೆ ಅಭಿವೃದ್ಧಿ ಮಾಡ್ತಿದ್ದೇನೆ ಅಂತೇಳಿ ಅವರದ್ದು ಉದ್ದೇಶ, ಬೇರೆ ಇಲ್ಲ. ಅಧಿಕಾರದ ದಾಹ. ವೆಕೇಶನ್ ಅವ್ರದ್ದು ಕೇಸ್ ಇಲ್ಲ ಅಂತ ಆಯಿತು. ಅವ್ರದ್ದು ಕೇಸು ಸುಬ್ರಹ್ಮಣ್ಯ ಸ್ಟೇಷನ್ಲಿದೆ, ಉಪ್ಪಿನಂಗಳ್ಳಿ ಬೆಳ್ಳಾರ್ಲಿ ಇದೆ. ಆದರೆ ಪೊಲೀಸ್ನ ವೆರಿಫಿಕೇಷನ್ ಇದರಲ್ಲಿ ಯಾವುದೇ ಕೇಸಿಲ್ಲ ಅಂತ ಬಂದಿದೆ. ಅದೇ ಪೊಲೀಸ್ ಕೇಸ್ ಇರುವ ಕಾರಣ ಅವರನ್ನು ವ್ಯವಸಾಯ ಸಮಿತಿಯಿಂದ ವಜಾ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇನೆ. ಈ ಮಹೇಶ್ ಭಟ್ ಕರಿಕಾಳ ಅವರು ಒಂದು ಸುಬ್ರಹ್ಮಣ್ಯದ ದೇವಸ್ಥಾನದ ಇತಿಹಾಸದಲ್ಲೇ ಒಂದು ಮಾಜಿ ಟ್ರಸ್ಟಿಗೆ ದೇವಸ್ಥಾನದ ಅಂಗಳದಲ್ಲಿ ಹಲ್ಲೆ ಮಾಡಿದ್ದು ಅಂತೇಳಿದ್ರೆ ಇವರೇ ಇರ್ಬೋದು ಇತಿಹಾಸದಲ್ಲಿ. ಮಾಜಿ ಟ್ರಸ್ಟಿಗೆ ಅವರಿಗೊಬ್ಬರಿಗೆ ದೇವಸ್ಥಾನದ ಅಂಗಳದಲ್ಲಿ ಹಲ್ಲೆ ಮಾಡಿದ್ದಾರೆ, ಮುಂದಾಗಿದ್ದಾರೆ. ಇಂಥವರು ಟ್ರಸ್ಟಿ ಆಗಿದ್ರೆ ಇವರಿಂದ ನಾವು ಏನು ಇದು ಮಾಡ್ಲಿಕ್ಕೆ ಸರ್? ಇವ್ರ ಖಾಲಿ ಸರ್ವಾಧಿಕಾರಿ ಆಡಳಿತ ಮಾಡಲಿಕ್ಕೆ ಆಗುವುದಷ್ಟೇ ಬಿಟ್ಟರೆ ಒಂದು ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇವರು ಯಾವುದೇ ಕಾರಣಕ್ಕಿಲ್ಲ. ಇವರು ಮಾತೆತ್ತಿರೆ ಖಾಲಿ ನಮ್ಮ ಸಭಾಪತಿಗಳ ಹೆಸರು ಹೇಳಿ ಕೂಡ ಎಲ್ಲವನ್ನು ಕೇಳಿದೆ. ನಾನು ಅವ್ರ ಕ್ಲಾಸ್ಮೇಟು, ನನ್ನ ಫ್ರೆಂಡು, ಹಾಗೆ ಮಾತೆತ್ತಿರಿ ಹೀಗೆ ಹೇಳಿ ಅರ್ಧ ಜನಗಳನ್ನು ಅವರು ಹೆದರಿಸುವಂಥ ಕೆಲಸ ಮಾಡ್ತಾರೆ, ಅಥವಾ ಅವರನ್ನು ಎಂಥ ಮೂರ್ಖರನ್ನಾಗಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದು ತುಂಬ ಒಂದು ಕೆಟ್ಟ ಸಂದೇಶವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅವರು UT ಖಾದರ್ ಅವರ ಹೆಸರು ಹೇಳ್ಕೊಂಡು ಹೋಗಿ ಅದನ್ನು ಕೂಡ ಅವರು ತಕ್ಷಣದಿಂದ ನಿಲ್ಲಿಸಬೇಕು. ಮತ್ತು ಸುಬ್ರಹ್ಮಣ್ಯದ ಅಭಿವೃದ್ಧಿಯ ಬಗ್ಗೆ ಇವರಿಗೇನು ಗೊತ್ತುಂಟು? ಅಲ್ಲಿ ಗೊತ್ತು ಇವರಿಗೇನು ವಿಷಯಗಳು ಇಲ್ಲಿ ಏನಾಗಬೇಕು, ಏನು ನಡಿಬೇಕು ಅಂತ ಹೇಳುವಂಥದ್ದು ಇನ್ನೊಬ್ಬರಿಂದ ತಿಳಿದು ಇವರು ಮಾಡಬೇಕಾಗಿರ್ತದೆ ಅಷ್ಟೇ ಬಿಟ್ಟರೆ ಇವರಿಗೇನು ವಿಷಯ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಈಗಿನ ಅಧ್ಯಕ್ಷರ ಹರೀಶ್ ಹಿಂಜಾಡಿ ಅವರು ಇಲ್ಲಿ 3 ಬಾರಿ ಪಂಚಾಯತ್ ಸದಸ್ಯರಾಗಿದ್ದು, ಯಾವತ್ತೂ ಕೂಡ ಸ್ಥಳೀಯವಾಗಿಯೇ ಇದ್ದು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಸ್ಥಳೀಯ ಸಂಪೂರ್ಣ ಸಮಸ್ಯೆಗಳ ಬಗ್ಗೆ ವಿಷಯವನ್ನು ತಿಳ್ಕೊಂಡಿರುವಂಥವ್ರು ಅವರು. ಇದಕ್ಕಿಂತ ಮೊದಲಾಗಿರ್ಬೋದು, ಊರಲ್ಲಿ ಆಗಿರ್ಬೋದು, ದೇವಸ್ಥಾನದಲ್ಲಿ ಆಗಿರ್ಬೋದು, ಯಾವುದೇ ವಿಷಯಗಳಿದ್ದಾಗ ಕೂಡ ಅದನ್ನು ಮುಂಚಿತವಾಗಿ ವಿರೋಧ ಮಾಡಿಕೊಂಡು ಅಥವಾ ಏನು ಪರಿಹಾರ ಮಾಡಬೇಕು ಅಂತ ಹೇಳುವಂಥ ಬಗ್ಗೆ ಮೊದಲಿಂದ ಸಹ ಹೋರಾಟ ಮಾಡಿಕೊಂಡು ಬಂದಿದ್ದ ಹರೀಶ್ ಹಿಂಜಾಡಿಗೆ ಸುಬ್ರಹ್ಮಣ್ಯದ ಬಗ್ಗೆ ಜಾಸ್ತಿ ಗೊತ್ತಿರುತ್ತದ. ಎಲ್ಲಿಂದ ಪಕ್ಕದೂರಿನವ್ರಿಗೆ ಏನು ಗೊತ್ತಿರ್ತದೆ? ಇವರು ಬರುವುದೇ ವರ್ಷಕ್ಕೊಂದ್ಸತಿ, ದೇವಸ್ಥಾನದ ಒಳಗೆ ಹೋಗುವುದಿಲ್ಲ ಅವರು.
ಅವರಿಂದ ನಾವು ದೇವಸ್ಥಾನದ ಅಭಿವೃದ್ಧಿಯನ್ನು ಏನು ತಿಳಿಲಿಕ್ಕೆ ಸಾಧ್ಯ? ಅವ್ರ ಹತ್ರ ಅವ್ರು ಏನು ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ? ಅವರು ಕೇವಲ ಅಧಿಕಾರದಾಹಿ ಮಾತ್ರ ಆಗಿದ್ದಾರೆ, ಅಷ್ಟೇ ಬಿಟ್ಟರೆ ಅವರಿಂದ ಯಾವುದೇ ರೀತಿಯಂಥ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡಿಸ್ತೇನೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಮೊನ್ನೆ ಅದೇ ಉತ್ತರಾದಿ ಮಠದ ವಿಚಾರದಲ್ಲಿ ನೇರವಾಗಿ ಹರೀಶ್ ಸಿಂಜಾಡಿಯವರಿಗೆ ನೋಟಿಸ್ ಜಾರಿ ಮಾಡಿದಂಥ ಆಯುಕ್ತರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಜೆಟ್ ಮಂಜೂರು ಮಾಡುವಂಥದ್ದನ್ನೇ ಮರೆತು ಬಿಟ್ಟಿದ್ದಾರೆ. ಅಧ್ಯಕ್ಷರಿಗೆ ನೋಟಿಸ್ ಕೊಡೋದು ಒಂದೇ ವಿಷಯ, ಇಲ್ಲಿಯ ಬಜೆಟ್ಟು ಈ ದಿನದವರೆಗೆ ಮಂಜೂರಾಗಲಿಲ್ಲ. ಆದರೆ ಇದು ಕಾನೂನು ಬಾಹಿರ. ಪ್ರತಿ ಒಂದು ಇಯರ್ನಲ್ಲಿ ಬಜೆಟನ್ನು 3 ತಿಂಗಳ ಮೊದಲು ಇಲ್ಲಿಂದ ಮಂಜೂರಾತಿ ಕಳಿಸಬೇಕು, ಆನಂತರ ಅವರು ತಕ್ಷಣ ಅದನ್ನು ಕಳಿಸುವಂಥ ವ್ಯವಸ್ಥೆ. ಇದರಲ್ಲಿ ಏನು ಅವ್ಯವಹಾರ ನಡೀಲಿಕ್ಕಿಲ್ಲ. ಇದಕ್ಕೆ ಇವರು ಲಂಚಕ್ಕಾಗಿ ಅದನ್ನು ಇಟ್ಟುಕೊಂಡಿದ್ದಾರೆ ಅನ್ನುವಂಥ ಒಂದು ನಾಚಿಕೆಗೇಡಿನ ವಿಚಾರ ನಮಗೆ ಭಾಳ ಬೇಸರ ತಂದಿದೆ. ಯಾಕಂತ ಹೇಳಿದರೆ ನಮ್ಮದೇ ಆಡಳಿತ ಮಂಡಳಿ ಇರುವುದರಿಂದ ನಾವು ಅಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಸ್ವಲ್ಪ ಇರಿಸು ಮುರುಸು ಆಗ್ತದೆ. ತೊಂದರೆ ಇಲ್ಲ, ನಮ್ಮದೇ ಸರ್ಕಾರ ಇದ್ದರೂ ತೊಂದರೆ ಇಲ್ಲ. ಕಮಿಷನರು ಈ ಥರ ಎಲ್ಲ ಫೈಲ್ಗಳನ್ನು 13 ಫೈಲ್ಗಳನ್ನು ಪೆಂಡಿಂಗ್ ಇಟ್ಟುಕೊಂಡಿದ್ದಾರೆ, ಒಂದೆರಡಲ್ಲ 13 ಫೈಲ್ಗಳನ್ನು ಪೆಂಡಿಂಗ್ ಇಟ್ಟುಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಕಂಟಕ ಅವರು. ಆದ್ದರಿಂದ ನಾವು ತಕ್ಷಣ ಇವರ ವಿರುದ್ಧ ಪ್ರಥಮ ಬಾರಿಗೆ ಇಮೇಲ್ ಚಳವಳಿ ನಮ್ಮದು ಪ್ರಥಮ ಬಾರಿಗೆ, ಮತ್ತು ಅದು ನಡೆಯಲಿದ್ದರೆ ದೇವಸ್ಥಾನದ ಆಫೀಸಿನ ಎದುರಿನಲ್ಲಿ ಕೂತ್ಕೊಳ್ಳಿಕ್ಕೆ ನಾವು ಹಿಂದೆ ಮುಂದೆ ನೋಡುವುದಿಲ್ಲ. ನಮ್ಮದೇ ಸರ್ಕಾರ ಇದ್ದರೂ ಒಳ್ಳೆಯ ಕೆಲಸಕ್ಕೆ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ಇಲ್ಲ, ಅದನ್ನು ನಾವು ಮಾಡಿಯೇ ಸಿದ್ಧ ಅಂತ ಹೇಳುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು ಅದರಲ್ಲಿ ಸ್ವಲ್ಪ ಹೆಚ್ಚು ಮಾಹಿತಿ ಕೊಡೋದಾದರೆ, ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ತೆಂಗಿನಕಾಯಿಗೆ ಖರೀದಿ ಮಾಡಲಿಕ್ಕೆ ಟೆಂಡರ್ ಆದದನ್ನು ಅನುಮೋದನೆ ಮಾಡುವುದಿಲ್ಲ ಇವರು. ಅದರಲ್ಲಿ ಏನು ಟೆಂಡರ್ ಅದರಲ್ಲಿ ಅವ್ಯವಹಾರ ಏನು? ಈ ಟೆಂಡರ್ ಬಹಿರಂಗವಾಗಿ ಯಾರು ಕೂಡ ಭಾರತದವರು ಹಾಕ್ಬೋದು, ಯಾರು ಕೂಡ ಹಾಕ್ಬೋದು. ಅಂಥದ್ದನ್ನು ಒಂದು ಬರೀ ಅನುಮೋದನೆ ಮಾಡೋದು ಅಥವಾ ಸ್ಥಿರೀಕರಣಗೊಳಿಸುವುದು, ಅದನ್ನು ಕೂಡ ಮಾಡದಂಥ ಇವರು ಇನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ಈ ಆಯುಕ್ತರು ಇದ್ದು ಏನು ಪ್ರಯೋಜನ? ನಿಷ್ಪ್ರಯೋಜಕ ಅಂತೇಳಿ ನಾವು ಹೇಳೋದು. ಅಲ್ಲ, ಇದನ್ನು ನೋಡುವಾಗ ಲಂಚದ ಆಕಾಂಕ್ಷೆಯಲ್ಲಿ ಮತ್ತೆ ಇರ್ತದೆ. ಒಂದು ಬಜೆಟ್ ಮಂಜೂರು ಮಾಡಲಿಕ್ಕೆ ಇಷ್ಟ ಟೈಮೇ ಇದ್ದರೆ ಆಯುಕ್ತರು ಅವರ ಕೆಳಗಿನ ಅಧಿಕಾರಿಗಳನ್ನು ಯಾವ ಮಟ್ಟದಲ್ಲಿ ನೋಡ್ತಾರೆ ಅನ್ನುವಂಥದ್ದು ಒಂದು ವಿಚಾರ. ಇನ್ನೊಂದು ನೋಡಿ, ನಮ್ಮ ಸುಬ್ರಹ್ಮಣ್ಯ ಕಾಲೇಜಿಗೆ ಒಂದು ಟೆಂಪರರಿ ಲೆಕ್ಚರ್ಗಳಿಗೆ ಈ ದಿನದವರೆಗೆ ಸಂಬಳ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೇಳಿದರೆ ಬಜೆಟು ಅಪ್ರೂವಲ್ ಮಾಡಲಿಲ್ಲ, DC ಯಲ್ಲೇ ಆಗಲಿಲ್ಲ, ಕಮಿಷನರಲ್ಲೇ ಆಗಲಿಲ್ಲ ಅಂತ. ಹಾಗಾದರೆ ಕಮಿಷನರಿಗೆ ಕೂಡ ಇದೇ ಪರಿಸ್ಥಿತಿ ಇದ್ದರೆ ಯಾವ ರೀತಿ ನಡೀತಾ ಇತ್ತು? ಇನ್ನೊಂದು ದೊಡ್ಡ ವಿಚಾರ ಉಂಟು, ಈ ಸಂದರ್ಭದಲ್ಲಿ ಅದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂತ ಹೇಳಿದರೆ ನೋಡಿ, ಮೊನ್ನೆ ಒಬ್ಬರು ನಮ್ಮ ಕಾಲೇಜಿನ ಸಿಬ್ಬಂದಿಯವರ ತಂದೆ ಸೀರಿಯಸ್ ಆಗಿ ಅವರ ಹತ್ರ ಆಸ್ಪತ್ರೆಗೆ ಕಟ್ಟಲಿಕ್ಕೆ ಅವರ ಮಗನ ಹತ್ರ ದುಡ್ಡಿಲ್ಲದೆ ಅವರು ತೀರಿಕೊಂಡ್ರು. ಅವರ ಮನೆಯವರೆಗೆ ಹೋಗೋದು, ಕಾಲೇಜಿನಿಂದ ನಮಗೆ ಸಂಬಳ ಕೊಡಲಿಲ್ಲ ಅಂತ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಆಯುಕ್ತರು ಹೊಣೆಯ? DC ಹೊಣೆಯ? ಅದು ಕೂಡ SC ವರ್ಗದವರು. ಇದರ ಬಗ್ಗೆ ನಾವು ಪ್ರತ್ಯೇಕ ಹೋರಾಟ ಮಾಡ್ತೇವೆ. ಇದಕ್ಕೆ ಈಗ ನಾವು ಎಮರ್ಜೆನ್ಸಿಯಾಗಿ ಇದನ್ನೊಂದು ಪತ್ರಿಕಾ ಹೇಳಿಕೆ ಕೊಡೋದು, ಅದನ್ನು ನಾವು ಮಾಡ್ತೇವೆ. ಇದು ದೊಡ್ಡ ಮಟ್ಟದಲ್ಲಿ ಅದನ್ನು ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ
9048865019 9946523801.